ವಿಸ್ತರಣೆ ಆಗೇ ಬಿಡುತ್ತೆ, 20ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡೇ ಬಿಡ್ತಾರೆ. ಇಂಥದ್ದೆಲ್ಲ ಒಂದಷ್ಟು ಸುದ್ದಿಗಳು ಬಂತು, ಚರ್ಚೆಗಳು ಕೂಡ ಆದವು. ದೆಹಲಿ ಮಟ್ಟದಲ್ಲಿ ಹೋಗಿ ಲಾಭಿಯನ್ನ ಮಾಡೋದಕ್ಕೆ ಸಚಿವಾಕಾಂಕ್ಷಿಗಳು ಶುರು ಮಾಡಿಕೊಂಡ್ರು. ಆದ್ರೆ ಆಗಿದ್ದೇನು, ಸಚಿವ ಸಂಪುಟ ವಿಸ್ತರಣೆ ಆಗೋದು ಮುಂದೂಡಿಕೆ ಆಯ್ತು. ಆದ್ರೆ ಅಸಲಿಗೆ ಆ ರೀತಿ ಆಗಿದ್ಯಾಕೆ? ದೆಹಲಿಗೆ ಹೋದಂತವರು ಬರೀ ಕೈಯಲ್ಲಿ ಮರಳಿದ್ರು, ಬರೀ ಕೈಯಲ್ಲಿ ಬರುವಂತ ಪರಿಸ್ಥಿತಿ ಆಗಿದ್ದಾದ್ರು ಯಾಕೆ? ಸಿಎಂ, ಮಾಜಿ ಸಿಎಂ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಪ್ರತ್ಯೇಕ ಪಟ್ಟಿಯನ್ನ ಹಾಗಾದ್ರೆ ಸಲ್ಲಿಸಿದ್ರಾ ಅನ್ನೋ ಪ್ರಶ್ನೆ ಮೂಲಗಳು ಹೌದು ಅನ್ನತ್ತೆ. ರಾಹುಲ್ ಗಾಂಧಿ ಅದೊಂದು ನಿರ್ಧಾರದಿಂದಲೇ ಎಲ್ಲವೂ ಕೂಡ ಮುಂದೂಡಿಕೆ ಆಗಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪುಟ ವಿಸ್ತರಣೆಯ ಬಿಗ್ ಇನ್ಸೈಡ್ ಸ್ಟೋರಿ. ಅಸಲಿಗೆ ಈ ಸಂಪುಟ ವಿಸ್ತರಣೆ ಮುಂದೂಡಿಕೆ ಆಗೋದಕ್ಕೆ ಕಾರಣ ಏನು? ಸಚಿವರಾಗೇ ಬಿಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಶಾಸಕರು ಕೂಡ ಹೋಗಿ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ನಡೆಸಿದ್ರು. ಒಂದೊಂದು ಪಟ್ಟಿಯನ್ನ ಹಿಡಿದು ಸಪರೇಟ್ ಪಟ್ಟಿಗಳನ್ನ, ಪ್ರತ್ಯೇಕ ಪಟ್ಟಿಗಳನ್ನ ಹಿಡಿದು ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಜೊತೆಗೆ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ಹೋದ್ರು ಕೂಡ ಫೈನಲ್ ಆಗೊಂದು ಅಂತಿಮ ಪಟ್ಟಿ ಸಿದ್ಧ ಆಗ್ಲಿಲ್ಲ. ಯಾಕೆ? ಏನ್ ನಿರ್ಧಾರಗಳಾದ್ವು, ಏನ್ ಚರ್ಚೆಗಳಾದ್ವು, ಕ್ಲೋಸ್ ಡೋರ್ ಮೀಟಿಂಗ್ಗಳು ಏನೇನ್ ಆಯ್ತು ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರ ಬಿಗ್ ಇನ್ಸೈಡ್ ಸ್ಕೂಪ್ ಇದು. ದೆಹಲಿಗೆ ಹೋದಂತವರೆಲ್ಲರೂ ಕೂಡ ಬರಿಗೈಯಲ್ಲೇ ವಾಪಸ್ ಬರುವಂತಾಯ್ತು. ಸಂಪುಟ ವಿಸ್ತರಣೆಗೆ ಹೊಸ ಸೂತ್ರವನ್ನ ರೂಪಿಸಿದ್ದಾರೆ ರಾಹುಲ್ ಗಾಂಧಿ. ಹಳಬರ ಬದಲು ಹೊಸ ಯುವ ಮುಖಗಳಿಗೆ ಮಣೆ ಹಾಕಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ರಾಹುಲ್ ಗಾಂಧಿ. ಪಕ್ಷ ಸೈದ್ಧಾಂತಿಕ ಹೋರಾಟ ಮಾಡೋರಿಗೆ ಆದ್ಯತೆಯನ್ನ ಕೊಡಿ, ಹಳಬರ ಬದಲಿಗೆ ಹೊಸ ನಾಯಕರಿಗೆ ಮನ್ನಣೆಯನ್ನ ಕೊಡಿ. ರಾಹುಲ್ ಗಾಂಧಿ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಸೂಚನೆಯನ್ನ ಕೊಟ್ಟಿದ್ರು, ಮೊದಲು ಕೂಡ ಹೇಳಿದ್ರು, ಹೌದು ಈ ಬಾರಿ 80% ಹೊಸ ಮುಖಗಳಿರುತ್ತೆ, ಹೊಸಬರಿಗೆ ಅವಕಾಶ ಇರುತ್ತೆ, ಯುವಕರಿಗೆ ಆದ್ಯತೆ ಕೊಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಲಾಗಿತ್ತು. ಆದ್ರೆ ಕಳೆದ ಬಾರಿ ಬಂದಂತ ಈ ಲಿಸ್ಟ್ ಅನ್ನ ಗಮನಿಸಿದ್ರೆ ಅದರಲ್ಲಿ ಯಾರು ಕೂಡ ಹೊಸಬರಿಗೆ ಅವಕಾಶ ಕೊಟ್ಟಿದ್ದನ್ನ ಗಮನಿಸಿರ್ಲಿಲ್ಲ. ಮತ್ತೊಂದು ಪಟ್ಟಿಯಲ್ಲಾದ್ರೂ ಹಾಗಾದ್ರೆ ಹೊಸ ಮುಖಗಳಿಗೆ ಅವಕಾಶವನ್ನ ಕೊಡ್ತಾರಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆಗಿದ್ವು. ರಾಹುಲ್ ಗಾಂಧಿ ಅದೇ ಸೂಚನೆಯನ್ನ ಕೊಟ್ಟಿದ್ರಂತೆ, ಆದ್ರೆ ಅದನ್ನು ಕೂಡ ಪಾಲಿಸಲಿಲ್ಲ. ಹಿರಿಯರಿಗೆ ಆದ್ಯತೆಯನ್ನ ಕೊಟ್ಟಂತ ಪಟ್ಟಿಯನ್ನ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಆ 3 ಪಟ್ಟಿಗಳನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡಿದಂತೆ ಕಾಣಿಸ್ತಾ ಇಲ್ಲ. ರಾಜ್ಯ ನಾಯಕತ್ವದಿಂದ ಹಿರಿಯ ನಾಯಕರಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಈ ಪಟ್ಟಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಆ 3 ಸಪರೇಟ್ ಪಟ್ಟಿಗಳನ್ನ ಏನು ತಗೊಂಡು ಹೋಗಿದ್ರು ನಾಯಕರು, ಅದನ್ನ ರಿಜೆಕ್ಟ್ ಮಾಡಿ ಹೊಸ ಪಟ್ಟಿ ತಗೊಂಡು ಬನ್ನಿ ಅಂತ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ್, ಇನ್ನೇನ್ ಆಗೇ ಬಿಡುತ್ತೆ, ಸಚಿವರು ಆಗೇ ಬಿಡ್ತೀವಿ ಅನ್ನುವಂತ ನಿರೀಕ್ಷೆ ಒಂದು ಕಡೆ ಸಚಿವಾಕಾಂಕ್ಷಿಗಳಿಗೆ, ಜೊತೆಯಲ್ಲಿ ಈ ವಿಸ್ತರಣೆ ಕೂಡ ಆಗ್ಬಿಡುತ್ತೆ 2 ದಿನದಲ್ಲೇ ಅನ್ನುವಂತ ನಿರೀಕ್ಷೆಗಳು ಕೂಡ ಇದ್ವು. ಅದೆಲ್ಲವೂ ಕೂಡ ಹುಸಿಯಾಗಿದೆ. ಅಸಲಿಗೆ ಏನೇನು ನಡೀತು ದೆಹಲಿಯಲ್ಲಿ? ಈ ಪಟ್ಟಿಗಳು ರಿಜೆಕ್ಟ್ ಆಗೋದಕ್ಕೆ ಕಾರಣ ಏನು? ಹೊಸ ಪಟ್ಟಿ ಯಾವ ರೀತಿಯಾಗಿ ಇರಬಹುದು? ಏನ್ ಸೂಚನೆ ಸಿಗ್ತಾ ಇದೆ? ಡೀಟೇಲ್ಸ್ ಏನಿದೆ? ಅಶ್ವಿನಿ, 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ರಾಜ್ಯ ನಾಯಕರು ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಇದ್ರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಸೇರಿದಂತೆ ರಾಜ್ಯದ ಹಿರಿಯ ನಾಯಕರೆಲ್ಲರೂ ಕೂಡ ಒಂದಷ್ಟು ತಮ್ಮ ತಮ್ಮ ಬೆಂಬಲಿಗರಿಗೆ ಮತ್ತೆ ಯಾರಿಗೆಲ್ಲ ಸಚಿವ ಸ್ಥಾನವನ್ನ ಕೊಡಿಸ್ಬೇಕು ಅನ್ನೋ ಲಿಸ್ಟ್ ನಲ್ಲಿ ತಮ್ಮದೇ ಆದಂತ ಲಿಸ್ಟ್ ಅನ್ನ ಒಂದು ಇಟ್ಕೊಂಡು ದೆಹಲಿ ಅಂಗಳಕ್ಕೂ ಕೂಡ ತಲುಪಿದ್ರು. ಅಲ್ಲಿ ಹೋದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ರಾಜಕೀಯ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರು. ಮತ್ತೆ ಮುಂದಿನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೂ ಕೂಡ ಅವರ ಅಲಭ್ಯದಿಂದಾಗಿ ಸದ್ಯದ ಮಟ್ಟಿಗೆ ಅದು ಇನ್ನೊಂದಿಷ್ಟು ಮುಂದಿನ ವಾರದಲ್ಲಿ ಚರ್ಚೆ ನಡೆಯುವಂತ ಸಾಧ್ಯತೆಗಳಿದಾವೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಅಂಶಗಳೇನಂತಂದ ಹೇಳಿದ್ರೆ, ರಾಜ್ಯ ರಾಜಕಾರಣದ ಬಗ್ಗೆ ಒಂದಷ್ಟು ಕೂಲಂಕುಷವಾದಂತಹ ಮಾಹಿತಿ ರಾಹುಲ್ ಗಾಂಧಿ ಅವರು ಈಗಾಗಲೇ ಪಡ್ಕೊಂಡಿದ್ದಾರೆ. ಯಾರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಯಾರಿಗೆ ಕೊಡಬಾರದು, ಕೊಡುವುದಾದ್ರೆ ಯಾಕೆ ಕೊಡಬೇಕು ಅನ್ನೋಂತ ವಿಚಾರಗಳಲ್ಲಿ ಒಂದಷ್ಟು ಖಾಸಗಿ ಏಜೆನ್ಸಿಯ ಮೂಲಕ ರಾಹುಲ್ ಗಾಂಧಿ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆಧಾರಿತವಾಗಿ ನಾವು ನೋಡುವಂತದ್ದಾದ್ರೆ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋಂಥದ್ದು. ಹೇಗೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದಷ್ಟು ಯುವ ಪ್ರತಿಭೆಗಳಿಗೆ, ಯುವಕರಿಗೆ ಆದ್ಯತೆಯನ್ನ ಕೊಡಲಾಗ್ತಾ ಇದೆಯೋ, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಸಚಿವ ಸ್ಥಾನವನ್ನ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನುವಂತ ನಿಲುವನ್ನ ರಾಹುಲ್ ಗಾಂಧಿ ಅವರು ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಂಡು ಹೋದಂತ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಹೆಚ್ಚಿನದಕ್ಕಿಂತ ಹಿರಿತನಕ್ಕೆ ಆಧಾರಿತವಾಗಿ ಹೊಸಬರಿಗೆ
ಅವಕಾಶ ಕೊಡುವಂತ ವಿಚಾರದಲ್ಲೂ ಕೂಡ ಹೊಸಬರಿಗೆ ಮತ್ತು ಹಿರಿಯರಿಗೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಕೊಡಬೇಕು ಅನ್ನೋ ನಿಲುವನ್ನ ರಾಜ್ಯ ನಾಯಕರು ಹೊಂದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ, ಈ ಸೂತ್ರಕ್ಕೆ ಬರುವಂತಹ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸುವ ಮುನ್ನವೇ ಮತ್ತೆ ಇನ್ನು ಪಟ್ಟಿಯನ್ನು ಹಿಡ್ಕೊಂಡು ಬನ್ನಿ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಹೊಸ ಮುಖಗಳಿಗೆ ಮತ್ತೆ ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂತ ನಿಲುವನ್ನ ರಾಹುಲ್ ಗಾಂಧಿ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಹೋದಂತ ಪಟ್ಟಿಯಲ್ಲಿ ಹಿರಿಯರು ಇದ್ದಂತ ಕಾರಣಕ್ಕಾಗಿ ಆ ಹೆಸರುಗಳಿಗೆ ಒಪ್ಪಿಲ್ಲ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಮುಂದಿನ ವಾರದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ಅಶ್ವಿನಿ. ರೈಟ್ ಹನುಮಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.